ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಪಠ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಮುಂದೆ ನಾನು ಈ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. 6ನೇ ತರಗತಿಯ ಭಾಗ 1, ಈ ಒಂದು ಭಾಗ 1 ವಿಷಯದಲ್ಲಿ 3 ಭಾಗಗಳಾಗಿ ವಿಷಯನ ವಿಂಗಡಣೆ ಮಾಡಿದ್ದಾರೆ. ಒಂದು ಇತಿಹಾಸ, ಇನ್ನೊಂದು ಪೌರನೀತಿ, ಮತ್ತೊಂದು ಭೂಗೋಳ ವಿಜ್ಞಾನ. ಇಲ್ಲಿ ಒಟ್ಟು 11 ಅಧ್ಯಾಯಗಳನ್ನು ನೀಡಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಭಾಗ 2ರಲ್ಲೂ ಕೂಡ ಅದೇ ರೀತಿ ವಿಂಗಡಣೆ ಮಾಡಿ 12ರಿಂದ 24 ಅಧ್ಯಾಯಗಳನ್ನು ನೀಡಿದ್ದಾರೆ. ಒಟ್ಟು 6ನೇ ತರಗತಿಯಲ್ಲಿ 24 ಅಧ್ಯಯನಗಳಿವೆ. ನೆಕ್ಸ್ಟ್ ಅದೇ ರೀತಿ 7ನೇ ತರಗತಿಯಲ್ಲಿ ಕೂಡ ಸೇಮ್ ಅದೇ ರೀತಿಯಾದ ವಿಂಗಡಣೆ ಇದೆ. ಇಲ್ಲಿ 1ರಿಂದ 14 ಅಧ್ಯಾಯಗಳನ್ನು ನಾವು ಭಾಗ 1ರಲ್ಲಿ ನೋಡ್ತೇವೆ. ಹಾಗೆ ಭಾಗ 2ರಲ್ಲಿ 15ರಿಂದ 27 ಅಧ್ಯಾಯಗಳನ್ನು ನೋಡ್ತೇವೆ. ಒಟ್ಟು 7ನೇ ತರಗತಿಯಲ್ಲಿ 27 ಅಧ್ಯಯನಗಳಿದ್ದಾವೆ. ನೆಕ್ಸ್ಟ್ ಅದೇ ರೀತಿ 8ನೇ ತರಗತಿಯಲ್ಲಿ ಮೊದಲನೇ ಅಧ್ಯಾಯ ಆಧಾರಗಳು. ನಾವು 6 ಮತ್ತು 7ರಲ್ಲಿ 3 ಭಾಗಗಳನ್ನು ಮಾತ್ರ ನೋಡಿದ್ದೀವಿ. ಇಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಾಯ. ಇಲ್ಲಿ ಒಟ್ಟು 6 ಭಾಗಗಳ ಒಂದು ವಿಂಗಡಣೆ ಮಾಡಿದ್ದಾರೆ. ಅಂದರೆ ಇಲ್ಲಿ 6 ವಿಷಯಗಳ ಕುರಿತಾದ ಪಾಠಗಳನ್ನು ನಿಮಗೆ ನೀಡಿದ್ದಾರೆ. ಇಲ್ಲಿ ಒಟ್ಟು 15 ಅಧ್ಯಾಯಗಳು ಇದ್ದಾವೆ. ನೆಕ್ಸ್ಟ್ ಭಾಗ 2ರಲ್ಲಿ 16ರಿಂದ 30, ಒಟ್ಟು 8ನೇ ತರಗತಿಯಲ್ಲಿ 30 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಅದೇ ರೀತಿ 9ನೇ ತರಗತಿಯಲ್ಲಿ ಸೇಮ್ ಅದೇ ರೀತಿಯಾದ ಒಂದು ವಿಂಗಡಣೆ ಇದೆ. 1ರಿಂದ 16 ಅಧ್ಯಾಯಗಳಿದ್ದಾವೆ. ಭಾಗ 2ರಲ್ಲಿ 17ರಿಂದ 33, ಅಂದರೆ 9ನೇ ತರಗತಿಯಲ್ಲಿ ಒಟ್ಟು 33 ಪಾಠಗಳನ್ನು ನಿಮಗೆ ನೀಡಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ 10ನೇ ತರಗತಿಯಲ್ಲೂ ಕೂಡ ಭಾಗ 1ರಲ್ಲಿ 16 ಅಧ್ಯಾಯಗಳನ್ನು ನೀಡಿದ್ದಾರೆ. ಭಾಗ 2ರಲ್ಲಿ 17ರಿಂದ 33, ಒಟ್ಟು 10ನೇ ತರಗತಿಯಲ್ಲಿ 33 ಅಧ್ಯಾಯಗಳಿದ್ದಾವೆ. ಇವಿಷ್ಟು 6ರಿಂದ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಪಾಠಗಳು. ಸರಿನಾ? ಈ ಎಲ್ಲ ಪಾಠಗಳ ಒಂದು ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಪ್ರತಿದಿನ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೋತ್ತರಗಳನ್ನು ಬರೀತಾ ಅದನ್ನು ಅಭ್ಯಾಸ ಮಾಡಿ. ಹಾಗೆ ಫ್ರೀಯಾದ ಟೈಮಲ್ಲಿ ಅವುಗಳ ವಿವರಣೆಯನ್ನು ಕೂಡ ನಾನು ನೀಡಿರ್ತೇನೆ. ಅದನ್ನು ಓದುತ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ನೀವು ಫ್ರೀಯಾದ ಟೈಮಲ್ಲಿ ಅದನ್ನು ಹಾಕ್ಕೊಂಡು ಕೂಡ ಕೇಳ್ಬೋದು. ಈ ವಿಡಿಯೋಗಳು ಕೇವಲ ತರಗತಿವಾರು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ದಿರನೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ತುಂಬ ಅನುಕೂಲ ಆಗ್ತವೆ. ಹಾಗಿದ್ರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.